ವತ್ಸಲ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಸರ್ಪ್ರೈಸ್ ರೆಸಿಪಿ ಇರುತ್ತೆ, ಅದನ್ನ ನಾನ್ ಮಾಡ್ತೀನಿ. ಅದೇನಂದ್ರೆ ವಿವಸ್ ರೆಸಿಪಿ ಬರ್ದು ಕಳಿಸಿರ್ತಾರೆ, ಅದರಲ್ಲಿ ಬೆಸ್ಟ್ ಆಯ್ಕೆ ಮಾಡ್ಕೊಂಡು ಮಾಡ್ತೀವಿ. ಸೊ ಇವತ್ತಿನ ವಿವಸ್ ರೆಸಿಪಿ ಅನನ್ಯ ಅವರು ಬೆಂಗಳೂರಿಂದ ಬರ್ದು ಕಳಿಸಿದ್ದಾರೆ. ಇದರ ಹೆಸರು ಸಿಹಿ ಗೆಣಸಿನ ವಡೆ. ಅದನ್ನ ನಾನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: ಸಿಹಿ ಗೆಣಸು, ಕಾಯಿ ತುರಿ, ಸಕ್ಕರೆ, ಅಕ್ಕಿ ಹಿಟ್ಟು, ಏಲಕ್ಕಿ ಪುಡಿ, ಎಣ್ಣೆ. ಇಷ್ಟಿದ್ರೆ ಸಿಹಿ ಗೆಣಸಿನ ವಡೆ ರೆಡಿ ಆಗ್ಬಿಡುತ್ತೆ. ನಾನ್ ಮಾಡ್ತಿರುವಂತಹ ಸಿಹಿ ಗೆಣಸಿನ ವಡೆಗೆ ಇವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಖಂಡಿತ ಮಾಡ್ತೀರಾ ಅಲ್ವಾ ವತ್ಸಲ? ಖಂಡಿತ ಮಾಡ್ತೀನಿ. ಈಗ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಡೀಪ್ ಫ್ರೈ ಮಾಡಕ್ ಇಟ್ಕೊಂಡ್ಬಿಡೋಣ, ಯಾಕಂದ್ರೆ ವಡೆ ಆಗಿರೋದ್ರಿಂದ ಬಾಣಲೆನಲ್ಲಿ ಎಣ್ಣೆ. ಎಸ್. ಈಗ ಬೇಕು ಮಿಕ್ಸಿ ಜಾರ್ಗೆ ಒಂದೊಂದೇ ಹಾಕೋಬೇಕು, ಪದಾರ್ಥಗಳನ್ನ ಹಾಕೋಬೇಕು. ಮೊದಲನೇದಾಗಿ ಸಕ್ಕರೆ ಕೊಡಿ. ಅಷ್ಟು ಸಕ್ಕರೆ ಪುಡಿ ಮಾಡ್ಕೊಳ್ತೀನಿ. ಓಕೆ, ಸಕ್ಕರೆ ಪುಡಿ ಆಗಿದೆ. ಕಾಯಿ ತುರಿ ಕೊಡಿ. ಹಸಿ ಕಾಯಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಕೊಡಿ. ಏಲಕ್ಕಿ ಪುಡಿ ಫ್ಲೇವರ್ಗೆ ಸ್ವಲ್ಪ ಆದ್ರೆ ಸಾಕು. ಅಕ್ಕಿ ಹಿಟ್ಟು ಬೈಂಡಿಂಗ್ ಬರೋದಕ್ಕೆ, ಆಕ್ಚುಲಿ ಇಲ್ಲಿ ಬೈಂಡಿಂಗ್ ಬರೋಕ್ಕೆ ಸಿಹಿ ಗೆಣಸು ಬೈಂಡ್ ಆಗತ್ತೆ, ಬಟ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಬೈಂಡಿಂಗ್ ಬರುತ್ತೆ. ಅಂದ್ರೆ ಗೆಣಸಿನ ಜೊತೆಗೆ ಅಕ್ಕಿ ಹಿಟ್ಟನ್ನ ಬೆರೆಸಿದ್ರೆ ನಿಮ್ಗೆ ಬೋಂಡಾ ಅಂತ ಹೇಳಿದ್ರಲ್ವಾ ನೀವು? ಅಲ್ಲ, ವಡೆ. ವಡೆಯನ್ನ ತಟ್ಟೋದಕ್ಕೆ ನಿಮ್ಗೆ ಸಹಾಯ ಆಗತ್ತೆ. ಹೌದು, ಅಕ್ಕಿ ಹಿಟ್ಟು ಕರೆಕ್ಟ್. ಓಕೆ, ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಇದೆಲ್ಲ ಹೊಂದ್ಕೊಂಡಿರೋದ್ರಿಂದ ಒಂದೇ ಒಂದ್ಸಲ, ಆಕ್ಚುಲಿ ಸಿಹಿ ಗೆಣಸನ್ನ ಮಿಕ್ಸಿಗೆ ಹಾಕೋಬಾರ್ದು, ಇಲ್ಲಾಂದ್ರೆ ಅದು ಕೈನಲ್ಲೇ ಮ್ಯಾಶ್ ಮಾಡಿದ್ರೆ ಆಗ್ಬಿಡುತ್ತೆ. ಸಿಹಿ ಗೆಣಸನ್ನ ಬೇಯಿಸ್ಬಿಟ್ಟು ವಡೆ ಮಾಡ್ಬೇಕು, ಹಾಗೆ ರಾ ಆಗಿ ಹಾಕಂಗಿಲ್ಲ. ಸಾಕು. ಹಾಗೆ ಇದು ಎಣ್ಣೆ ಕಾಯ್ದಿದೆ, ಜೊತೆಗೆ ವಡೆ ತರ ಮಾಡಿ ಹಾಕೋಣ. ಓ, ತುಂಬಾ ಈಸಿ ಅಲ್ಲ ಇದಂತೂ? ಸರಳವಾಗಿದೆ, ಚೆನ್ನಾಗಿದೆ. ನೀವು ಯಾವ ಪಾತ್ರ ಮಾಡ್ಬೇಕು ಇನ್ನ ಮುಂದೆ, ಇಂಥ ಪಾತ್ರಗಳನ್ನ ಮಾಡ್ಬೇಕು ಅನ್ನೋ ಆಸೆ ಇದೆ ನಿಮ್ಗೆ? ಮುಖ್ಯವಾಗಿ ಇಂಥ ಪಾತ್ರಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ರಂಗಭೂಮಿ ಬಗ್ಗೆ ಹೇಳಿದ್ನಲ್ಲ ನಿಮ್ಗೆ, ಅಗೈನ್ ನಾನು ನಾಟಕದಲ್ಲಿ ತೊಡ್ಕೊಳ್ಬೇಕು ಅನ್ನೋ ಆಸೆ ನನಗಿದೆ. ನಾಟಕದಲ್ಲಿ ಪಾತ್ರ ಮಾಡ್ಬೇಕು ಅಂತ. ಯಾಕಂದ್ರೆ ನಾಟಕದಲ್ಲಿ ರಿಹರ್ಸಲ್ಗೆ ಹೆಚ್ಚಿಗೆ ನಮ್ಮ ಸಮಯವನ್ನು ನಾವು ಕೊಡ್ಬೇಕಲ್ಲ, ಅದು ತುಂಬಾ ಆಸೆ ಇದೆ. ಅದು ಬಹುಶಃ ನನ್ನ ಥೀಸಿಸ್ PhD ಸಬ್ಮಿಟ್ ಮಾಡ್ತೀನಲ್ಲ, ಮಾಡಿದ ಆದ್ಮೇಲೆ ಅದನ್ನ ಮುಂದುವರಿಸಬೇಕು ಅನ್ನೋ ಆಸೆ ನನಗಿದೆ. ಒಂದು ಪಾತ್ರಗಳು ಅಂತಂದ್ರೆ ಇವಾಗ ಏನಾಗ್ತದೆ ಅಂದ್ರೆ, ಇವಾಗ ಯಾವುದೋ ಒಂದು ಪಾತ್ರಕ್ಕೆ ನಮ್ಮನ್ನ ಅದಕ್ಕೆ ಅಂತ ಒಂದು ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಸೊ ವತ್ಸಲ ಯಾವ್ದೋ ಪಿಕ್ಚರ್ ಅಲ್ಲಿ ಒಂದು ಅತ್ತಿಗೆ ಪಾತ್ರ ಮಾಡಿದ್ಲು ಅಂದ್ರೆ ಮುಂದಕ್ಕೆ ಫುಲ್ ಅತ್ತಿಗೆನೆ, ಇಲ್ಲ ಅಕ್ಕ ಮಾಡಿದ್ಲು ಅಂದ್ರೆ ಅಕ್ಕನೇನೆ, ಇಲ್ಲಿ ಇನ್ಯಾರಿಗೋ ತಾಯಿ ಪಾತ್ರ ಮಾಡಿದ್ರೆ ತಾಯಿನೇನೆ. ಆ ತರದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ತರದ, ಅಂದ್ರೆ ನಮ್ಮ ಹೆಣ್ಣಿನ ಅಥವಾ ಸ್ತ್ರೀ ಸಂವೇದನೆಯ ಅಥವಾ ಹೆಣ್ಣಿನ ಭಾವನೆಗಳನ್ನ ಎಲ್ಲಾ ರೀತಿನಲ್ಲೂ ತೋರಿಸುವಂತಹ ಅಥವಾ ಸಾಮಾಜಿಕವಾಗಿ ಮುಖ್ಯವಾದಂತಹ ವಿಷಯ ಇರುವಂತಹದ್ದು, ಈ ತರ ಪಾತ್ರಗಳಲ್ಲಿ ಪಾತ್ರ ಮಾಡೋದಕ್ಕೆ, ಅಂದ್ರೆ ಎಲ್ಲೋ ನಾವು ಹೇಳ್ತೀವಲ್ಲ, ಕೆಲವೊಂದ್ಸಲಿ ಈ ಸೀರಿಯಲ್ಗಳಲ್ಲಿ ನಾವು ಮಾತಾಡ್ಕೊಳ್ತೀವಿ, ನನ್ನನ್ನು ಸುಮ್ನೆ ಪಕ್ಕದಲ್ಲಿ ಏನು ಸಂಭಾಷಣೆ ಇರದೆ ಡಂಬಾಗಿ ನಿಲ್ಲಿಸ್ಕೊಡುದು ಅಂತ ಹೇಳ್ತೀವಲ್ಲ, ಆ ತರ ನಿಂತ್ಕೊಳಕಂತೂ ನನಗೆ ಇಷ್ಟ ಇಲ್ಲ. ಅದಕ್ಕೆ ನೀವು ಧಾರಾವಾಹಿಗಳನ್ನ ಮಾಡೋದೇ ಇಲ್ಲ ಅಲ್ವಾ? ನೀವು ಕಾಲೇಜ್ಗೆ ಹೋಗೋದ್ರಿಂದ? ಇಲ್ಲ, ಇತ್ತೀಚೆಗೆ ಅಂದ್ರೆ ಒಂದು ಕಳೆದ 1 ವರ್ಷದಿಂದ ಮಾಡ್ತಿಲ್ಲ ನಾನು. ಝೀನಲ್ಲಿ 50-50 ಬಂತಲ್ಲ, ಕಾಮಿಡಿ ಸೀರಿಯಲ್ ಒಂದು ಬಂತಲ್ಲ, ಅದಾದ್ಮೇಲೆ ಯಾವ್ದನ್ನು ನಾನು ಮಾಡಕ್ ಆಗ್ತಿಲ್ಲ. ಅದು ಮುಖ್ಯ ಕಾರಣ ಅಂತಂದ್ರೆ ನನ್ನ ಅಧ್ಯಯನದ ಕಾರಣದಿಂದ ನನ್ಗೆ ಬೇರೆ ಯಾವ್ದೂನು ಒಪ್ಕೊಳಕ್ ಆಗ್ತಾ ಇಲ್ಲ. ಇನ್ನೊಂದ್ 2 ತಿಂಗಳು ಅದನ್ನ ಸಬ್ಮಿಟ್ ಮಾಡಿದ್ಮೇಲೆ ಪುನಃ ಇದ್ರ ಕಡೆ ನಾನು ಗಮನ ಹರಿಸ್ತೀನಿ. ಕೆಂಪಗಾಗಿದೆ ಅಲ್ಲ, ತೆಗಿಬೋದಲ್ಲ? ಪ್ಲೇಟ್ ಕೊಡಿ. ಚೆನ್ನಾಗಿ ಬಂದಿದೆ. ಹೌದು, ಇದು ಸ್ವೀಟ್ ಆಗಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡ್ಬೋದು ಅಂತ ಅನ್ಕೊಂಡಿದೀನಿ. ಬಣ್ಣ ಕೂಡ ತುಂಬಾ ಚೆನ್ನಾಗಿ, ಗೋಲ್ಡನ್ ಬ್ರೌನ್ ಕಲರ್. ನಾವೇನನ್ನು ಅಡಿಗೆ ಮಾಡೋದಷ್ಟೇ ಅಲ್ಲ, ಅಡಿಗೆಯನ್ನ ಯಾವತ್ತೂ ಅಷ್ಟೇ ಸುಂದರವಾಗಿ ಜೊತೆಗೆ ಪ್ರೀತಿಯಿಂದ ಬಡಿಸ್ಬೇಕು.
ಆಗ್ಲೇ ಅದು ಸಂಪೂರ್ಣ ಆಗೋದು. ಹೌದು, ರುಚಿ ಕೂಡ ಹೆಚ್ಚಾಗುತ್ತೆ. ನೀವು ಕೊಡ್ತೀರಾ ಅಂತ ನಾನು ಕಾಯ್ತಾ ಇದ್ದೀನಿ. ತಗೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಿಸಿ ಬಿಸಿಯಾಗಿರೋ ಸಿಹಿ ಗೆಣಸಿನ ವಡೆ ರೆಡಿ ಆಗಿದೆ. ಸಿಹಿ ಗೆಣಸಿನ ವಡೆ ಬೇಕಾಗುವ ಸಾಮಗ್ರಿಗಳು: ಸಿಹಿ ಗೆಣಸು, ಕಾಯಿ ತುರಿ, ಸಕ್ಕರೆ, ಅಕ್ಕಿ ಹಿಟ್ಟು, ಏಲಕ್ಕಿ ಪುಡಿ ಮತ್ತು ಎಣ್ಣೆ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಸಕ್ಕರೆ, ಕಾಯಿ ತುರಿ, ಏಲಕ್ಕಿ ಪುಡಿ, ಅಕ್ಕಿ ಹಿಟ್ಟು, ಸಿಹಿಗೆಣಸು ಹಾಕಿ ರುಬ್ಬಿ ತಟ್ಟಿಕೊಂಡು ಕಾದ ಎಣ್ಣೆಯಲ್ಲಿ ಕರಿದುಕೊಂಡರೆ ಸಿಹಿಗೆಣಸಿನ ವಡೆ ಸವಿಯಲು ಸಿದ್ಧ.